ಸಾಧನ ಪ್ರಕಾಶ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಶ್ರೀ ರವಿ ಎಲ್ ವೈದ್ಯ ಇವರನ್ನ ವೇದಿಕೆ ಮೇಲೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಸುಮಾರು 23 ವರ್ಷಗಳಿಂದ ವಕೀಲ ವೃತ್ತಿಯಲ್ಲಿ ಅನುಭವ ಇರುವಂತಹವರು ಇವರು. ಮೊದಲಿಗೆ ಬೆಂಗಳೂರಿನಲ್ಲಿ ಹಿರಿಯ ವಕೀಲರ ಜೊತೆಗೆ ತಮ್ಮ ವೃತ್ತಿಯನ್ನು ಆರಂಭಿಸಿ ನಂತರ ಎಲ್ಲಾ ತರಹದ ಪ್ರಕರಣಗಳನ್ನು ವಾದಿಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸಾಧನಾ ಪ್ರಕಾಶ ಪ್ರಶಸ್ತಿಯನ್ನು 2023ನೇ ಸಾಲಿನಲ್ಲಿ ಪಡ್ಕೊಳ್ತಾ ಇರುವಂತಹ ಡಾಕ್ಟರ್ ರವಿ ಎಲ್ ವೈದ್ಯ ಇವರನ್ನ ವೇದಿಕೆಯ ಮೇಲೆ ನಾವು ಬರಮಾಡಿಕೊಳ್ತಾ 2005ರಲ್ಲಿ ಸ್ವಾತಂತ್ರ್ಯ ವಕೀಲರಾಗಿ ಅನೇಕ ಪ್ರಕರಣಗಳನ್ನು ವಾದಿಸಿ ಕಿರಿಯ ವಕೀಲರಿಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಯಾವುದೇ ಒಂದು ಪ್ರಕರಣ ಬಗೆಹರಿಯೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶನ, ಜ್ಞಾನ, ಧೈರ್ಯ, ನ್ಯಾಯಕ್ಕಾಗಿ ಹೋರಾಡುವಂತಹ ಮನಸ್ಥಿತಿ ಅತಿ ಅವಶ್ಯಕ. ಈ ಎಲ್ಲಾ ಗುಣಗಳನ್ನು ಹೊಂದಿರುವಂತಹ ನಮ್ಮ ರವಿ ಎಲ್ ವೈದ್ಯ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಹೊಂದಿರುವಂತಹವರು ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನ ತೆಗೆದುಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಜೋರಾದ ಚಪ್ಪಾಳೆ. ಇವರ ಬಗ್ಗೆ ಮತ್ತಷ್ಟು ಪರಿಚಯವನ್ನು ಹೇಳ್ತಿದ್ದ ಹಾಗೆ ಇವರಿಂದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ತರಹದ ನ್ಯಾಯಾಲಯಗಳಲ್ಲಿ ಇವರು ವಾದಿಸಿದ್ದಾರೆ. ನ್ಯಾಯಾಲಯಗಳಲ್ಲದೆ ಅನೇಕ ಕಂಪನಿಗಳಲ್ಲಿ ಇವರ ಕಾನೂನುಬದ್ಧ ವಿಚಾರ ಅನೇಕ ಜನರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಹೀಗೆ ಇವರ ಕೆಲಸಗಳು ಹೀಗೆ ನಿರಂತರವಾಗಿ ಸಮಾಜದ ಕೊಡುಗೆಗೆ ನಡೀತಾ ಇರಲಿ ಅಂತ ಕೇಳ್ಕೊಳ್ತಾ ಡಾಕ್ಟರ್ ಶ್ರೀ ರವಿ ಎಲ್ ವೈದ್ಯ ಅವರು ಎರಡು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮಾತು ನಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಹೌದು, ಆದರೆ ಮಾತಾಡೋ ಸಮಯ ಇದಲ್ಲ. ಆದರೆ ತುಂಬ ಸುಂದರವಾಗಿ ಹೆಸರನ್ನು ಇಟ್ಟು, ಕೃತಜ್ಞತೆ ಅನ್ನುವ ಹೆಸರನ್ನು ಇಟ್ಟು ನಮಗೆ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂತಹ ನಾಗಮ್ಮ ಫೌಂಡೇಶನ್ನ ಶ್ರೀ ನಾಗತಿಹಳ್ಳಿ ಜಯಪ್ರಕಾಶ್ ಅವರು, ನಮಗೆಲ್ಲ ಅವರ ಪ್ರೀತಿಯಿಂದ JP ಅಂತ ಕರಿತೀವಿ, ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪಂಚಮಹಾಯಜ್ಞಗಳಲ್ಲಿ ಒಂದು ಯಜ್ಞ ಕೃತಜ್ಞತೆ ಅಂತ ಗುರುತಿಸ್ತೇವೆ ನಾವು. ಉಪಕಾರ ಸ್ಮರಣೆ ಅಂತ ಕೂಡ ಹೇಳ್ಬೋದು ಕೃತಜ್ಞತೆಗೆ. ತನಗೆ ಉಪಕಾರ ಮಾಡಿದವರನ್ನು ಮಾತ್ರ ನೆನಪಿಸ್ಕೊಳ್ಬೇಕು ಅನ್ನೋದು ಈ ಕೃತಜ್ಞತೆಯ ಅರ್ಥ ಅಲ್ಲ. ಬಹುಶಃ ನಮ್ಮಿಂದ ಕೆಲವೊಬ್ಬರಿಗಾದರೂ ಉಪಕಾರ ಆಗಿದೆ, ನೀನು ನಿಷ್ಪ್ರಯೋಜಕ ಅಲ್ಲ, ವೇಸ್ಟ್ ಬಾಡಿ ಅಲ್ಲ ಅಂತ ರಿಕಗ್ನಿಷನ್ನು ಅಂತ ನಾನು ಅಂದ್ಕೊಳ್ತೇನೆ. ನಮ್ಮಿಂದ ಹಲವರಿಗೆ ಸಹಾಯ ಆಗಿದೆ ಅಂತ ಅವರು ಗುರುತಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಾತಾಡ್ತಾ ಯಾರೋ ಹೇಳಿದ್ರು, ಕೃತಜ್ಞತೆ ನಮ್ಮ ಹಕ್ಕು, ಬದುಕು ನಮ್ಮ ಹಕ್ಕಲ್ಲ. ಸತ್ಯವಾದಂಥ ಮಾತು. ಯಾಕೆಂತ ಹೇಳಿದ್ರೆ ಈ ಕೃತಜ್ಞತೆ ಅದನ್ನು ಸ್ವೀಕರಿಸೋದಕ್ಕೆ ನಾವು ಯಾವಾಗಲೂ ಸನ್ನದ್ಧರಾಗಿರಬೇಕು, ಯಾವಾಗಲೂ ನಾವು ದುಡಿತಾ ಇರಬೇಕು, ಯಾವಾಗಲೂ ಪ್ರವೃತ್ತರಾಗಿರಬೇಕು. ಯಾವಾಗ ಕೃತಜ್ಞತೆಯನ್ನು ನಮಗೆ ಸಲ್ಲಿಸ್ತಾರೆ ಅಂತ ಹೇಳಿದರೆ ನಮ್ಮಿಂದ ಒಂದು ವ್ಯಕ್ತಿಗೆ ಉಪಕಾರ ಅನುಕೂಲ ಆಗಿದ್ದಿದ್ರೆ. ನಮ್ಮ ವೃತ್ತಿನೇ ಹಾಗೆ, ಕಣ್ಣೊರೆಸೋ ವೃತ್ತಿ. ವಕೀಲರ ಹತ್ರ ಯಾರೂ ಸುಖದಿಂದ ಬರೋದಿಲ್ಲ, ನೋವನ್ನು ಇಟ್ಕೊಂಡು ಬರ್ತಾರೆ. ಆ ಒಂದು ನೋವನ್ನು ಮರೆಮಾಚುವ, ನಿವಾರಿಸುವ ಒಂದು ವೃತ್ತಿ ನಮ್ಮದು. ಇದನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನಾಗಮ್ಮ ಫೌಂಡೇಶನ್ಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಮತ್ತೊಮ್ಮೆ ಅರ್ಪಿಸ್ತಾ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.